ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ. ಈ ಅಧ್ಯಾಯವನ್ನ ಕಿರು ಪ್ರಕಟಣೆ ಪುಸ್ತಕ ಎಂದು ಕರೆಯಲ್ಪಡುತ್ತೆ. ಮಿನಿ ರೆವೆಲೇಷನ್ ಬುಕ್, ದ ಬುಕ್ ಆಫ್ ಮಿನಿ ರೆವೆಲೇಷನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ. ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ, ಅವರು ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿಯೇ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ. ಆಮೇನ್. ಪ್ರತಿಯೊಂದನ್ನು ಕರೆದು 24ನೇ ಅಧ್ಯಾಯ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ವಾಕ್ಯ 1 ಹಾಗೂ 2 ಅಲ್ಲಿ ಹೇಳ್ತಾರೆ ನೋಡಿ, ಶಿಷ್ಯರನ್ನ ಕರೆದು ಆಗ ಹೇಳ್ತಾರೆ, ನೀವು ನೋಡುತ್ತಾ ಇದ್ದೀರಲ್ಲವೇ, ನಾನು ನಿಮಗೆ ಹೇಳುತ್ತೇನೆ ಕೇಳಿ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಎಲ್ಲವನ್ನು ಕೆಡವಿ ಹಾಕುವರು, ಎಲ್ಲವನ್ನ ಕೆಡವಿ ಹಾಕುವರು ಎಂಬುದಾಗಿ ಸ್ಪಷ್ಟವಾಗಿ. ಅದಾದ ಮೇಲೆ ಕಾಲಾಂತ್ಯ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಯಾತನೆ ಆಗುವುದನ್ನು ಮುಂಚಿತವಾಗಿ ತಿಳಿಸ್ತಾರೆ. ನಂತರ ಕಾಲಾಂತ್ಯದಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು, ಪ್ರತಿಯೊಂದು ವಿಷಯಗಳನ್ನು ಲೋಕಕ್ಕೆ, ಅಂದರೆ ಶಿಷ್ಯರಿಗೆ ಸಾರಿ ಅದಾದ ಮೇಲೆ 28ನೇ ಅಧ್ಯಾಯದಲ್ಲಿ ನೋಡಿ, ಅವರು ಪುನರುತ್ಥಾನರಾಗಿ ಮತ್ತೆ ಬಂದ ಮೇಲೆ ಮತ್ತೆ ಅವರು ಶಿಷ್ಯರನ್ನ ಭೇಟಿ ಮಾಡಿದಾಗ 28ನೇ ಅಧ್ಯಾಯ 20ನೇ ವಾಕ್ಯ ಓದಿ ನೋಡಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿ. ಆಮೇನ್, ಆಮೇನ್. ನೋಡಿ, ಇಲ್ಲಿ ಹೇಳ್ತಾರೆ 24ನೇ ಅಧ್ಯಾಯದಲ್ಲಿ ತಿಳಿಸಿದ ಎಲ್ಲ ವಾಕ್ಯಗಳನ್ನ, ಪ್ರತಿಯೊಂದು ವಿಷಯಗಳನ್ನ ಮತ್ತಾಯ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಎಚ್ಚರಿಕೆ ಕೊಡ್ತಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಮತ್ತೆ ಎಚ್ಚರಿಸ್ತಾರೆ, ಏನಂತ? ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ನೋಡಿ, ಅಲ್ಲಿ ವಾಕ್ಯಗಳು, ಕೆಲವು ವಾಕ್ಯಗಳು ನೋಡಿ ಎಷ್ಟು ಗಂಭೀರವಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ನಿಮಗೆ ಆಜ್ಞಾಪಿಸಿದ, ಮೊದಲನೇ ವಾಕ್ಯ ಏನು? ಆಜ್ಞಾಪಿಸಿದ. ನಾನು ನಿಮಗೆ ಆಜ್ಞಾಪಿಸಿದ ಅಂದ್ರೆ ತಿಳಿಸಿದ ಅಲ್ವಾ? ಹೌದಾ? ಅಥವಾ ತಿಳಿಸಿದ್ರ? ಎಲ್ಲವನ್ನು ತಿಳಿಸಿದ್ರು ಅಲ್ವಾ? ನೋಡಿ, ವಾಕ್ಯನೂ ಅದೇ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಅವರು ಯಾವುದನ್ನು ಏನ್ ಮಾಡ್ಲಿಲ್ವಂತೆ ನೋಡಿ. ಮಾರ್ಕನು ಬರೆದ ಶುಭ ಸಂದೇಶ ಅವರು ತಿಳಿಸಿದ್ರ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಾರ್ಕನು ಬರೆದ ಶುಭ ಸಂದೇಶ, ಮಾರ್ಕ 8ನೇ ಅಧ್ಯಾಯ ವಾಕ್ಯ 31ನೇ ಕೊನೆಯ ವಾಕ್ಯ ಓದಿ. 31ನೇ ಲಾಸ್ಟ್ ಕೊನೆಯ ವಾಕ್ಯ. ಶಿಷ್ಯರಿಗೆ ನೋಡಿ, ತಮ್ಮ ಶಿಷ್ಯರಿಗೆ ಮುಚ್ಚು ಮರೆ ಇಲ್ಲದೆ ಬೋಧಿಸಲಾರಂಭಿಸಿದರು. ಇದೆಯಾ ನೋಡಿ ವಾಕ್ಯ? ಮುಚ್ಚು ಮರೆ ಇಲ್ಲದೆ ಬೋಧಿಸಲಾರಂಭಿಸಿದರು. ಮುಚ್ಚು ಮರೆ ಅಂದ್ರೆ ಏನು? ಇಲ್ಲಿ ಯಾವುದನ್ನು ಅವ್ರು ಏನ್ ಮಾಡ್ಲಿಲ್ಲ? ಪರಲೋಕದ ರಹಸ್ಯಗಳನ್ನ ಯಾವುದನ್ನು ಏನ್ ಮಾಡ್ಲಿಲ್ಲ? ಮುಚ್ಚು ಮರೆ ಮಾಚಿಲ್ಲ. ಇವಾಗ ನನಗೂ ಮರೆ ಮಾಚಿಲ್ಲ, ನಿಮಗೂ ಮರೆ ಮಾಚಿಲ್ಲ. ನನಗೂ ಮರೆ ಮಾಚಿಲ್ಲ, ನಿಮಗೂ ಕೂಡ ಮರೆ ಮಾಚಿಲ್ಲ. ಹೌದಾ ಇಲ್ವಾ?
ಹೌದು ಹೌದು brother. brother. ಹೌದು. ಎಷ್ಟು ಸತ್ಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಟ್ಟಿಲ್ವಾ? ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಎರಡನೇದಾಗಿ ಸಕಲವನ್ನ ಆಜ್ಞಾಪಿಸಿದ ಸಕಲವನ್ನ ಎರಡನೇದಾಗಿ ಅನುಸರಿಸುವಂತೆ ಬೋಧಿಸಿರಿ. ಇದೆಯಾ ನೋಡಿ, ವಾಕ್ಯ ಇದೆಯಾ ಅಂತ. ಇದೆ brother. ಇದೆ brother. ಇದೆ brother. ಅನುಸರಿಸುವಂತೆ ಬೋಧಿಸಿರಿ ಅಂದ್ರೆ ಏನು? ಮುಚ್ಚು ಮರೆ ಇಲ್ಲದೆ ಅವರಿಗೂ ಕೂಡ ನೀವೇನ್ ಮಾಡ್ಬೇಕು? ತಿಳಿಸ್ಬೇಕು. ನೀವು ನುಡಿಬೇಕಷ್ಟೇ, ಅದು ನೆರವೇರುವ ಕಾಲದಲ್ಲಿ ಅದು ನೆರವೇರುತ್ತೆ. ನೆರವೇರಲ್ಲ? ಆಮೇಲೆ ಎಷ್ಟು ಜನ ನಂಬ್ತೀರಾ ನೆರವೇರುತ್ತೆ ಅಂತ? ವಾಕ್ಯ ನೆರವೇರುತ್ತೆ. ನೀವು ಯಾವುದು ಏನ್ ಮಾಡಬಾರ್ದು? ಮುಚ್ಚುಮರೆ ಮಾಡಬಾರ್ದು, ಸತ್ಯವಾಗಿ ಬೋಧಿಸ್ಬೇಕು ಅಲ್ವಾ? ಪ್ರಕಟಣೆ ಪುಸ್ತಕದಲ್ಲೂ ಅದೇ ಎಚ್ಚರಿಕೆ. ಪ್ರಕಟಣೆ ಪುಸ್ತಕದಲ್ಲೂ ಪ್ರಕಟಣೆ 22ನೇ ಅಧ್ಯಾಯ ವಾಕ್ಯ 18-19 ಕೂಡ ಮತ್ತೆ ಎಚ್ಚರಿಕೆ ಅಲ್ವಾ? ಇದೆಯಾ? ವಾಕ್ಯ ಇದೆಯಾ? ನೋಡಿ, ಓದಿ ಸ್ವಲ್ಪ. ಓದಿ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ನೋಡಿ, ಅಲ್ಲಿ ಪ್ರತಿಯೊಬ್ಬರಿಗೂ ಕೊಡುವ ಏನಂತ? ಅದು ಎಚ್ಚರಿಕೆ ಸಂದೇಶ. ಬೋಧನೆ ಅಂತ ಇದೆಯಾ? ಎಚ್ಚರಿಕೆ ಅಂತ ಇದೆಯಾ? ಎಚ್ಚರಿಕೆ. ಪ್ರೈಸ್ ದಿ ಲಾರ್ಡ್. ಓದಿ ಸಿಸ್ಟರ್, ಓದಿ. ಯಾವನಾದರೂ ಇವುಗಳಿಗೆ ಏನನ್ನಾದರೂ ಕೂಡಿಸಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ವಿಪತ್ತುಗಳು ಬಂದೆರಗುವಂತೆ ಮಾಡುವರು. ಯಾವನಾದರೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳಲ್ಲಿ ಏನನ್ನಾದರೂ ತೆಗೆದು ಹಾಕಿದರೆ ಈ ಪುಸ್ತಕದಲ್ಲಿ ವಿವರಿಸಿರುವ ಜೀವ ವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿಯೂ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದು ಬಿಡುವರು. ಇದು ವಾಕ್ಯ ನೆರವೇರುತ್ತಾ ನೆರವೇರಲ್ಲ? ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕಕ್ಕೆ ಕಳುಹಿಸಿದ, ಪ್ರೈಸ್ ದಿ ಲಾರ್ಡ್, ನಾನು ಈ ಲೋಕಕ್ಕೆ ಕಳುಹಿಸಿದ ವಾಕ್ಯ ನೆರವೇರದೆ ಅದು ವಾಪಸ್ ಏನ್ ಮಾಡಲ್ಲ, ಹಿಂತಿರುಗಿ ನನ್ನ ಬಳಿಗೆ ಬರೋದಿಲ್ಲ. ಹಿಂತಿರುಗಿ ಬರೋದಿಲ್ಲ. ಓಕೆ, ವಾಕ್ಯ ಓದ್ ನೋಡಿ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ, ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 11 ಓದಿ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಓಕೆ, ಮತ್ತೊಮ್ಮೆ ಓದಿ. ಓದಿ, ಯಾರಾದ್ರು ಬೇರೆಯವರು. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಇದೆಯಾ? ವಾಕ್ಯ ಇದೆಯಾ? ಖಂಡಿತವಾಗ್ಲೂ ಈ ಪುಸ್ತಕದಲ್ಲಿರುವ ಪ್ರವಾದನೆಗಳಿಗೆ ಏನಾದರೂ ಸೇರಿಸಿದ್ರು, ಅದರಿಂದ ತೆಗೆದ್ರು, ಏನಾಗುತ್ತೆ? ಪಾಲಿಲ್ಲ. ಜೀವಬಾಧ್ಯಸ್ಥರ ಪುಸ್ತಕದಲ್ಲಿ ಪಾಲಿಲ್ಲ. ವಾಕ್ಯ ಹೇಳ್ತಾ ಇದೆ ಅದು ಪ್ರವಾದನೆಗಳು, ನುಡಿದಿರುವ ಪ್ರವಾದನೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದೆ. ಅದು ಒಂದೇ ಒಂದು ನಡೆಯುತ್ತಿರುವುದನ್ನ ನಾವೇನ್ ಮಾಡೋಣ, ಈಗ ನಾವು ತಿಳ್ಕೊಳ್ಳೋಣ, ಅದು ನಡೀತಾ ಇದೆಯಾ ಇಲ್ವಾ ಅಂತ. ಓಕೆ, ಇನ್ನೊಂದು ವಾಕ್ಯ ಓದೋಣ. ಹಬಕ್ಕೂಕನ ಗ್ರಂಥ, ಪ್ರವಾದಿ ಹಬಕ್ಕೂಕನ ಗ್ರಂಥ, ಹಬಕ್ಕೂಕ್, ಪ್ರೈಸ್ ದಿ ಲಾರ್ಡ್, 2ನೇ ಅಧ್ಯಾಯ ವಾಕ್ಯ 2-4 ಓದಿ.
ಆಗ ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು, ಆ ನೀನು ಕೂಡ ದರ್ಶನವನ್ನು ಬರೆ, ಓದುವವನ್ನು ಶೀಘ್ರವಾಗಿ ಓದುವಂತೆ ನೀನು ಕೂಡ ಹಲಗೆಗಳ ಮೇಲೆ ಅದನ್ನು ಕೆತ್ತು. ವಿಮಲಾ ಸಿಸ್ಟರ್, ನೀನು ಕೂಡ, ನಿಯಮಿತ ಕಾಲದಲ್ಲಿ ವಿಮಲಾ ಸಿಸ್ಟರ್ ಕೇಳಿಸ್ಕೊಳ್ಳಿ, ನೀನು ಕೂಡ ಅಂತ ಇದೆಯಾ, ನೀನು ಕಂಡ ಅಂತ ಇದೆಯಾ ನೋಡಿ, ಸ್ವಲ್ಪ ನೋಡಿ. ನೀನು ಕಂಡ ಬ್ರದರ್, ಕಂಡ ದರ್ಶನವನ್ನು ನೀನು ಕಂಡ ದರ್ಶನವನ್ನು ಬರೆ, ಓದುವವನ್ನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ಒಂದು ನಿಮಿಷ ಏನಕ್ಕೆ ಹೇಳ್ತಾ ಇದ್ದಾರೆ ಇದು? ನೀನು ಕಂಡ ದರ್ಶನವನ್ನು ಬರೆ, ಓದುವವನು ಏನ್ ಮಾಡ್ಬೇಕಂತೆ? ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಕೆತ್ತು. ಶೀಘ್ರವಾಗಿ ಅಂದ್ರೆ ಏನು? ಆರೋಗ್ಯ ಶೀಘ್ರವಾಗಿ ಅಂದ್ರೆ ಏನು? ಬೇಗ. ಯಾಕೆ ಬೇಗ? ಯಾಕೆ ಹೇಳ್ತಾರೆ ಬೇಗ? ಕಾಲ ಸನ್ನಿಹಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಮ್ಗೆ ಅರ್ಥ ಆಗ್ತಾ ಇದೆಯಾ? ಕಾಲ ಸನ್ನಿಹಿತವಾಗಿರುವ ಕಾರಣ ಹಬಕ್ಕೂಕ್ ಪ್ರವಾದಿಯ ಮುಖಾಂತರ ಈ ಲೋಕಕ್ಕೆ ಅಂದ್ರೆ ಯಾರು? ನಮಗೆ ಅಲ್ವಾ? ನಮಗೆ ನೀಡುತ್ತಿರುವ ಎಚ್ಚರಿಕೆ ಏನು? ಓದುವವನು ಶೀಘ್ರವಾಗಿ ಓದಲಿ, ಅದನ್ನು ಬೇಗ ಓದುವಂತೆ ತಿಳಿಸು. ಓಕೆ, 3ನೇ ವಾಕ್ಯ. ನಿಯಮಿತ ಕಾಲದಲ್ಲಿ ನಿಯಮಿತ ಅಂದ್ರೆ ಏನು? ಅದರ ಅಂತಿಮ ನಿಯಮಿತ ಅಂದ್ರೆ ಏನು? ಕೊಟ್ಟಿರೋ ಸಮಯದಲ್ಲಿ, ಸೂಕ್ತ ಸಮಯದಲ್ಲಿ, ದ ಪರ್ಫೆಕ್ಟ್ ಟೈಮ್, ಸರಿಯಾದ ಸಮಯದಲ್ಲಿ ಅದು ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಿಜನಾ? ಹೌದು ಬ್ರದರ್, ಹೇಳ್ತಾರೆ. ನೆರವೇರುತ್ತಾ? ನೆರವೇರುತ್ತೆ ಬ್ರದರ್. ಇಲ್ಲಿ ಹೇಳ್ತಾ ಇದ್ದಾರೆ, ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು. ನಾವು ಅನ್ಕೊಳ್ತೀವಿ, ಈಗ ಸುಮಾರು ವರ್ಷಗಳ ಹಿಂದೆ ನಮಗೇನು ಬೋಧನೆ ಮಾಡ್ತಾ ಇದ್ದಾರೆ ಕೆಲವು ಜನ, ಯೇಸು ಸ್ವಾಮಿ ಮತ್ತೆ ಬರ್ತಾರೆ. ಕೆಲವು ಜನ ಎಷ್ಟು ಹಾಸ್ಯಾಸ್ಪದ ಮಾಡ್ತಾರಲ್ಲ, ಬಂದಾಗ ನೋಡ್ಕೊಳ್ಳೋಣ ಬಿಡಯ್ಯ, ಈಗ ತಿನ್ನು, ಕುಡಿ, ಮಜ್ಜಾ ಮಾಡು, ಇದೆಯಾ? ಮಾಡ್ತಾ ಇದ್ದಾರೆ. ದೇವಾಲಯದಲ್ಲಿ ಆರಾಧನೆಗೆ ಅವಮಾನ ಪಡಿಸ್ತಾ ಇದ್ದಾರೆ. ಆಮೇಲೆ ನೋಡ್ಕೊಳ್ಳೋಣ ಬಿಡು. ಬಿಷಪ್ ಹೇಳಿದ್ರು, ಪೋಪ್ ಹೇಳಿದ್ರು, ಫಾದರ್ ಹೇಳಿದ್ರು, ಸಿಸ್ಟರ್ ಹೇಳಿದ್ರು, ಬೋಧಕರು ಹೇಳಿದ್ರು, ಪ್ರವಾದಿಗಳು ಹೇಳಿದ್ರು, ಪಾಸ್ಟರ್ಸ್ಗಳು ಹೇಳಿದ್ರು ಅಂತ ಹೇಳಿ ಇವ್ರೇನು ಮಾಡ್ತಾ ಇದ್ದಾರೆ? ಜನರು ಅವ್ರು ಒಂದು ಹೇಳಿದ್ರೆ ಇವ್ರು 10 ಸೇರಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಆ ಪ್ರವಾದನೆ ಮತ್ತೆ ಬರ್ತಾರೆ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂಥ ಪ್ರವಾದನೆ, ದೂತರುಗಳು ಹೇಳಿದ ಪ್ರವಾದನೆ ನೆರವೇರುತ್ತೆ. ಯಾವಾಗ? ನಿಯಮಿತ ಕಾಲದಲ್ಲಿ, ಸೂಕ್ತ ಸಮಯದಲ್ಲಿ, ದ ಪರ್ಫೆಕ್ಟ್ ಟೈಮ್. ಆ ಟೈಮಲ್ಲಿ ಏನು ಮಾಡುತ್ತೆ? ಅದು ನೆರವೇರುತ್ತೆ. ವಾಕ್ಯ ಮುಂದುವರಿಸಿ. ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು. ಇದೆಯಾ? ಗೊತ್ತಾಗುತ್ತಾ? ಪರಿಣಾಮ ಗೊತ್ತಾಗುತ್ತಾ? ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನೋಡಿ, ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಫೋಕಸ್ ಮಾಡ್ತಾ ಇದ್ರೆ ಮಾತ್ರ. ಈಗ ನಾವು ಏನು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಈ ಕೋಳಿ ಮೊಟ್ಟೆ ಇಟ್ಟು ಅದನ್ನ ಕಾವು ಕೂರಿಸ್ತಾರೆ, ಮರಿ ಮಾಡಲಿಕ್ಕೆ. ಕೂರಿಸಿ ಆದಮೇಲೆ ಅದನ್ನ 2 ದಿನಕ್ಕೆ ಅಥವಾ ಪ್ರತಿದಿನ ಏನು ಮಾಡ್ತಾರೆ? ಅದನ್ನ ಕೋಳಿನ ತೆಗೆದು ನೋಡ್ತಾ ಇದ್ರು ಅಲ್ವಾ? ಮರಿ ಆಗಿದೆಯಾ ಇಲ್ವಾ, ನೋಡ್ತಾ ಇಲ್ಲ? ನೋಡ್ತಾ ಇದ್ದೋ. ಮತ್ತೆ ಇನ್ನೊಂದು ಹಣ್ಣು ಬರುತ್ತೆ, ಯಾವುದು? ಈಚಿಲ್ ಹಣ್ಣು. ಅದು ಏನದು? ಯಾವುದೋ ಒಂದು ಹಣ್ಣು ಬರುತ್ತೆ. ಆ ಗೊನೆ ನಾವು ಅದನ್ನ ಕಟ್ ಮಾಡಿ ಅದು ಗೋಣಿ ಚೀಲದಲ್ಲಿ ಇಟ್ಟು ಅದನ್ನ ಬಂಧಿಸಿ ಅದನ್ನ ಕಟ್ಟಾಕಿ ಒಂದು ಕಡೆ ಇಟ್ಟುಬಿಟ್ಟು ಮಾರನೇ ದಿನ ಏನು ಮಾಡ್ತದೆ? ಅದನ್ನ ತೆಗೆದು ಹಣ್ಣಾಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ಇದೆಲ್ಲ ಅರಿವಿದೆ. ನಮಗೆ ಪರ್ಟಿಕ್ಯುಲರ್ ಆಗಿ ನಮಗೆ ಇದೆಲ್ಲ ಅರಿವಿದೆ. ಮರಿ ಆಗುತ್ತೋ ಇಲ್ವ ಅನ್ನೋದು ಕಂಡುಹಿಡಿಯಲಿಕ್ಕೆ ಅರಿವಿದೆ. ಮತ್ತು ದಿನಗಳ ಬಗ್ಗೆ ಬುಧವಾರ, ಗುರುವಾರ, ಶುಕ್ರವಾರ ಇದ್ರ ಬಗ್ಗೆ ಅರಿವಿದೆ. ಮತ್ತು ರಾಹುಗಾಲ, ಗುಣಿಕ ಕಾಲ, ಆ ಕಾಲ, ಈ ಕಾಲ ಅನ್ನೋದು ಅರಿವಿದೆ. ಎಲ್ಲ ಇದೆ. ಹಣ್ಣಾಗೋದ್ರ ಬಗ್ಗೆ ನಾವು ಅರಿವಿದೆ. ಏನಕ್ಕೆ ಅರಿವಿದೆ ಅಂದರೆ ಅದನ್ನೇ ನಾವು ಫೋಕಸ್ ಮಾಡಿ ನೋಡ್ತಾ ಇರ್ತೀವಿ. ಆದರೆ ದೇವರ ಈ ಒಂದು ಪ್ರವಾದನೆಗಳನ್ನು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅದು ನೆರವೇರೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆಮೇಲೆ
ಇಲ್ಲಾಂದ್ರೆ ಕಾಣಿಸಲ್ಲ. ಆಮೆನ್. ಹೌದಾ? ಆಮೆನ್. ಇಲ್ಲಾಂದ್ರೆ ಕಾಣಿಸಲ್ಲ. ಸೂಕ್ಷ್ಮವಾಗಿ ಆ ಪ್ರವಾದನೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಗಮನಿಸ್ತಾ ಇದ್ರೆ ಮಾತ್ರ ಅದು ನೆರವೇರೋದು ನಮಗೆ ಕಾಣಿಸುತ್ತೆ. ನೋಡಿ, ವಾಕ್ಯ ಮುಂದುವರಿಸಿ ಹೇಳಿ. ಅದು ಶೀಘ್ರದಲ್ಲೇ ಅಂತಿಮ ಪರಿಣಾಮ ಶೀಘ್ರದಲ್ಲೇ ಗೊತ್ತಾಗುವುದು. ಗೊತ್ತಾಗುವುದು. ತಡವಾದರೂ ಕಾದಿರು. ತಡವಾದರೂ ಕಾದಿರು. ನೀನು ಕಾದು ಕುಳಿತಿರ್ಬೇಕು ಅದಕ್ಕೋಸ್ಕರ. ಹಾಗಂತ ಹೇಳಿ ನಿಮ್ಮದೇ ಆದ ಒಂದು ಆಲೋಚನೆ ಇಟ್ಕೊಳ್ಳೋದಲ್ಲ. ತುಂಬ ಜನ ಇಟ್ಕೊಳ್ತಾ ಇದ್ದಾರೆ. ತುಂಬ ಜನ ಬೋಧನೆ ಮಾಡ್ತಾ ಇದ್ದಾರೆ. ಹೆಂಗ್ ಬಂತು ಕಿಟಕಿ? ಪರಲೋಕಕ್ಕೆ ಕಿಟಕಿ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಕಿಟಕಿ? ಮರಿಯಮ್ಮನ ಕಡೆಯಿಂದ ಅಲ್ಲಲ್ಲ, ಅದು ಓಕೆ, ಅದು ಬೇಡ. ಎಲ್ಲಿಂದ ಬಂತು ಕಿಟಕಿ? ಹೇಗೆ ಉಂಟಾಯಿತು? ಇವರು ಪ್ರವಾದನೆಗಳನ್ನ ಗಮನಿಸಲಿಲ್ಲ. ಪ್ರವಾದನೆಗಳು ನೆರವೇರುವುದನ್ನು ಇವರು ಏನು ಮಾಡಲಿಲ್ಲ, ಫೋಕಸ್ ಮಾಡಲಿಲ್ಲ. ಬದಲಾಗಿ ಏನು ಮಾಡಿದ್ರು? ತಮ್ಮದೇ ಆದ ಅವ್ರದ್ದೇ ಸ್ವಂತ ಕಟ್ಟಿದ್ರು. ಏನು? ಒಂದು ಕಿಟಕಿ ಇದೆ, ಅದು ಮಾತೆ ಮರಿಯಮ್ಮನವರು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಕಾದು ಕುಳಿತಿರಬೇಕು. ದೇವರ ವಾಕ್ಯ ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 11ರಲ್ಲಿ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯಗಳು, ನನ್ನ ಬಾಯಿಂದ ಹೊರಟಂಥ ವಾಕ್ಯಗಳು ಅದು ನೆರವೇರುತ್ತೆ. ನಾನು ಏನು ನುಡಿದಿರ್ತೀನೋ ಅದು ನೆರವೇರಿ ನಂತರ ವಾಪಸ್ ನನ್ನ ಬಳಿಗೆ ಬರುತ್ತೆ. ನೆರವೇರದೆ ಅದು ವಾಪಸ್ ಎಂದಿಗೂ ಬರೋದಿಲ್ಲ. ಆಮೇಲೆ ಹಿಂತಿರುಗಲ್ಲ. ಓಕೆ. ತಡವಾದರೂ ಕಾದಿರು, ಮೋಸ ಮಾಡದು. ಹೌದಾ? ಅದು ಖಂಡಿತವಾಗಿ ವಾಕ್ಯ ನೆರವೇರಿಸಲಿಕ್ಕೆ ಮೋಸ ಮಾಡಲ್ಲ ಅಂತ. ವಾಕ್ಯ ಮೋಸ ಮಾಡಲ್ಲ. ಓಕೆ. ಖಂಡಿತವಾಗಿ ಕೈಗೂಡೋದಂದ್ರೆ ಏನು? ಕೈಗೂಡೋದು, ನೆರವೇರೋದು, ಎಲ್ಲ ನೆರವೇರೋದು. ಓಕೆ. ತಾಮಸವಾಗದು ಅಂದ್ರೆ ಏನು? ತಮಾಷೆ ಅಲ್ಲ. ತಾಮಸ ಅಂದ್ರೆ ಏನು? ಶಾಂತವಾಗೋದು. ತಾಮಸವಾಗದು ಅಂದ್ರೆ ತಾಮಸ ಅಂತ ಹೇಳಿದ್ರೆ ಏನಾಗಲ್ಲ, ಲೇಟ್ ಆಗಲ್ಲ, ಆಗುತ್ತೆ. ಆ ಟೈಮ್ ಕರೆಕ್ಟಾಗಿ ಆಗುತ್ತೆ. ಅದು ಮೋಸ ಮಾಡಲ್ಲ, ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅದು ಆ ಟೈಮ್ಗೆ ಕರೆಕ್ಟಾಗಿ ನಡೀತು. 1 ಸೆಕೆಂಡ್ ಆ ಕಡೆನೂ ಇಲ್ಲ, 1 ಸೆಕೆಂಡ್ ಈ ಕಡೆನೂ ಇಲ್ಲ. ಆ ಟೈಮ್ಗೆ ಕರೆಕ್ಟಾಗಿ ನೆರವೇರುತ್ತೆ. ವಾಕ್ಯದ ಪ್ರಕಾರ ಕ್ಯಾನ್ಸಲ್ ಆಗಲ್ಲ, ಪರ್ಫೆಕ್ಟ್ ಟೈಮಲ್ಲಿ ಆಗುತ್ತೆ. ಓಕೆ. ಹಾಗಾಗಿ 4ನೇ ವಾಕ್ಯ ನೋಡಿ. ನೋಡು, ನೇರ ಮನಸ್ಕನಲ್ಲದವರು ಉಬ್ಬಿ ಹೋಗಿರುವ ಆ ದುರ್ಜನನು ಉಳಿಯನು. ಪ್ರೈಸ್ ದಿ ಲಾರ್ಡ್. ದುರ್ಜನ ಏನಾಗಲ್ಲ. ದುರ್ಜನ ಯಾರು? ಮುಖ್ಯವಾಗಿ ದುರ್ಜನ ಯಾರು? ದುರ್ಜನ ಅಂದ್ರೆ ಯಾರು? ತಿರಸ್ಕಾರ ಅಲ್ವಾ? ಅಲ್ಲಗಳಿಯೋದು, ತಿರಸ್ಕಾರ ಮಾಡೋದು. ಎಷ್ಟೋ ಜನ ಹೇಳ್ತಾರೆ, ಬೈಬಲ್ ನೀವು ಓದಿದ್ದೀರಾ ಅಂತಾರೆ. ಏನಕ್ರಿ ಓದಬೇಕು? ನಾವು ಚರ್ಚ್ಗೆ ಹೋಗಲ್ವಾ? ಪ್ರಾರ್ಥನೆ ಕೂತ್ಕೊಂಡಿದ್ದೀರಾ? ಅಯ್ಯೋ, ಭಾನುವಾರ ಹೋಗಿಲ್ವಾ? ಭಾನುವಾರ ಚರ್ಚ್ಗೆ ಹೋಗಿದ್ದೀವಲ್ಲ, ಭಾನುವಾರ ಪರಮಪ್ರಸಾದ ತಗೊಂಡಿದ್ದೀವಲ್ಲ, ಮತ್ತಿನ್ನೇನು ಪ್ರಾಬ್ಲಮ್ ನಿಮಗೆ? ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ಈ ಥರ ವಾಕ್ಯ ಇದೆ, ಈ ಥರ ರೀ. ಅದು ಆಮೇಲೆ ನೋಡ್ಕೊಳ್ಬಿಡ್ರಿ. ಫಸ್ಟು ದುಡೀರಿ, ಕಷ್ಟಪಟ್ಟು ದುಡೀರಿ. ಕಷ್ಟಪಟ್ಟು ಏನು ಮಾಡಿ? ದುಡೀರಿ. ಪ್ರೈಸ್ ದಿ ಲಾರ್ಡ್. ಹೇಳ್ತಾರೆ. ಈ ದುರ್ಜನರು ಯಾರು ಅಂತ ಹೇಳಿದ್ರೆ, ದೇವರ ಸಂದೇಶವನ್ನ, ದೇವರ ಪ್ರವಾದನೆಯನ್ನ ತಿರಸ್ಕಾರ ಮಾಡುವವರು. ಇವರ ತಂದೆ ಯಾರು? ಸೈತಾನನೇ ಇವರ ತಂದೆ. ನೋಡಿ, ದುರ್ಜನರ ತಂದೆ ಸೈತಾನ. ಸಜ್ಜನರ ತಂದೆ ದೇವರು, ಪರಲೋಕದ ದೇವರು ಅಲ್ವಾ? ಅಥವಾ ಪರಲೋಕರೇ ಅಂತ ಇಟ್ಕೊಬೋದು, ಏನು ತೊಂದರೆ ಏನಿಲ್ಲ. ಓಕೆ. ನೋಡಿ, ಇದು ಭೂಲೋಕ. ಭೂಮಿ ರೌಂಡ್ ಆಗಿದೆ ಅಲ್ವಾ? ಭೂಲೋಕ.
ಭೂಲೋಕ ಇದು ಸ್ವರ್ಗ, ಇದು ನರಕ. ಇದು ನರಕ. ಭೂಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ತಮ್ಮ ಶ್ವಾಸವನ್ನು ಕೊಡ್ತಾ ಇದ್ದಾರೆ. ತಮ್ಮ ಶ್ವಾಸವನ್ನು ಕೊಡ್ತಾ ಇದ್ದಾರೆ. ಏನು ಶ್ವಾಸ ಅಂದ್ರೆ ಏನು? ದೇವರ ಜೀವವುಳ್ಳ ದೇವರ ಉಸಿರು, ವಾಕ್ಯ, ಉಸಿರು ಭೂಲೋಕದಲ್ಲಿ. ವಾಕ್ಯ. ಹೌದು. ಈ ಭೂಲೋಕ ಒಂದು ಕೆಸರು ಅಥವಾ ಪಾಪದ ಮಡಿಲು. ಪಾಪದ ಮಡಿಲು. ಅದಕ್ಕೆ ವಾಕ್ಯ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ ಏನಂತ ಹೇಳುತ್ತೆ? ಮಾನವರೆಲ್ಲರೂ ಪಾಪಿಗಳು. ಮಾನವರೆಲ್ಲರೂ ಪಾಪಿಗಳೇ, ಪಾಪಿಗಳೇ. ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಹೌದಾ? ಕರೆಕ್ಟ್ ತಾನೆ? ಹೌದು ಹೌದು brother. ಹೌದು ಬ್ರದರ್. ಸೊ ನಾವೆಲ್ಲ ಪಾಪದ ಕೆಸರಲ್ಲಿ ಮುಳುಗಿದ್ದೀವಿ. ಲೋಕದಲ್ಲಿರುವ ಪ್ರತಿಯೊಬ್ಬ ಇದರ ಮುಖಾಂತರ ಹೊರಗಡೆ ಬಂದ ಅಂದರೆ ಅವನು ಪರಿಶುದ್ಧನು. ಇದರ ಮುಖಾಂತರ ಬಂದರೆ ಪರಿಶುದ್ಧನವನು. ಅದಕ್ಕೋಸ್ಕರ ಹೇಳೋದು 2 ಕೊರಿಂಥಿ 5:17 ಹೇಳುತ್ತಾ. ತುಂಬಾ ಬಾರಿ ಓದಿದ್ದೀರಾ. ಅದೇ ನೂತನ ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹೌದಾ? ಹಳೆಯದೆಲ್ಲ ಅಳಿತು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಹೊಸದಿದು ಜನ್ಮ ತಳೆದಿದೆ. ಪಾಪದ ಕೆಸರಿನಿಂದ ಅವನು ಈ ಲೋಕದಲ್ಲಿ ಇರಬೇಕಾದ್ರೆ ಅವನು ದೇವರ ಉಸಿರನ್ನು ಎಳ್ಕೊಂಡ ಅಂತ ಹೇಳಿದ್ರೆ ಅವನು ಪರಿಶುದ್ಧನಾಗ್ತಾನೆ. ಅವನು ಪರಿಶುದ್ಧನಾದ್ಮೇಲೆ ಅವನು ಎಲ್ಲೋಗ್ತಾನೆ? ಪರಲೋಕಕ್ಕೆ ಹೋಗ್ತಾನೆ. ಹೀಗಾಗಿ ಪರಲೋಕಕ್ಕೆ ಹೋಗ್ತಾನೆ. ಸರಿ. ಪಾಪದ ಮಡಿಲಲ್ಲಿರುವ ವ್ಯಕ್ತಿ ಇದನ್ನ ಅವಾಯ್ಡ್ ಮಾಡ್ತಾನೆ. ಯಾವುದನ್ನ ಅವಾಯ್ಡ್ ಮಾಡ್ತಾನೆ? ಬೈಬಲ್ನ, ದೇವರ ಉಸಿರನ್ನ ಅವಾಯ್ಡ್ ಮಾಡ್ತಾನೆ. ಆಗ ಆ ಪಾಪದ ಮಡಿಲು ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗುತ್ತೆ ಬ್ರದರ್. ಎಲ್ಲೋಗ್ತಾನ ಅವನು? ಪರಲೋಕ ಹೋಗ್ತಾನ. ಕಾರಣ ಅಶುದ್ಧತೆ ಅಲ್ವಾ? ಅಶುದ್ಧತೆ. ಕರೆಕ್ಟಾ? ಹೌದು ಹೌದು ಬ್ರದರ್. ಅಶುದ್ಧತೆ. ವಾಕ್ಯ ಏನು ಹೇಳ್ತಾ ಇದೆ? ಪ್ರಕಟಣೆ 21:27 ಓದಿ ನೋಡೋಣ. ಏನು ಹೇಳುತ್ತೆ ನೋಡೋಣ. ನಾನು ತಗೊಳ್ತೀನಿ. 21:27. ಆದರೆ ಅಶುದ್ಧವಾದುದು ಯಾವುದು ಅದನ್ನು ಸೇರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನೆಸಗುವವನು, ಅಸತ್ಯವನ್ನು ಆಡುವವನು ಅದನ್ನು ಮಾಡುವವನು ಸೇರಲಾರನು. ಹೇಳ್ತಾ ಹೇಳ್ತಾ ಇರೋದು. ಅಶುದ್ಧತೆ ಯಾವುದು ಪರಲೋಕ ಸೇರೋದಿಲ್ಲ. ಭೂಲೋಕದಲ್ಲಿರುವವರಿಗೆ ಮನುಷ್ಯರು ಅಂತ ಕರೀತಾರೆ. ಹೌದಾ? ನೋಡಿ ಬೇಕಾದ್ರೆ. ಹೌದು ಬ್ರದರ್. ಭೂಲೋಕದಲ್ಲಿ ಇರೋರು ಮನುಷ್ಯರು. ಮನುಷ್ಯರು ಎಲ್ಲಿರೋರು? ಭೂಲೋಕದಲ್ಲಿರೋರು. ಕರೆಕ್ಟಾ? ಪರಲೋಕದಲ್ಲಿರೋರು ಏನಂತಾರೆ? ಪರಿಶುದ್ಧರು ಅಥವಾ ದೇವರ ಮಕ್ಕಳು ಅಲ್ವಾ? ದೇವರ ಮಕ್ಕಳು. ನರಕದಲ್ಲಿರೋರು ಏನಂತ ಕರೀತಾರೆ? ಸೈತಾನನ ಮಕ್ಕಳು. ಸೈತಾನನ ಮಕ್ಕಳು ಹಾಗೂ ಅಶುದ್ಧರು. ಹೌದಾ? ಹೌದು ಬ್ರದರ್. ಅರ್ಥ ಆಗ್ತಿದ್ಯಾ ನಾನು ತಿಳಿಸ್ತಾರದು ನಿಮ್ಗೆ? ಅರ್ಥ ಆಗ್ತಾ ಇದೆ ಬ್ರದರ್. ಓಕೆ. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ಭೂಲೋಕದಲ್ಲಿರುವ ಮನುಷ್ಯರು ಈ 2 ಕಾರ್ಯಗಳನ್ನ ಅವನೇನಾದರೂ ಆ ಮನುಷ್ಯ ಈ ದೇವರ ಸಂದೇಶದ ಮುಖಾಂತರ, ಅಂದ್ರೆ ಬೈಬಲ್ ಮುಖಾಂತರ ಹೊರಗಡೆ ಬಂದ್ರೆ ಅವನು ಪರಿಶುದ್ಧನಾಗ್ತಾನೆ, ಅಂದ್ರೆ ದೇವರ ಮಗನಾಗ್ತಾನೆ. ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ
ಅವನ ಜೀವನ ಹಾಗೆ ಕಂಟಿನ್ಯೂಸ್ ಆಗಿ ಯಾರ ಮಾತು ಕೇಳಲ್ಲ, ನಿರ್ಲಕ್ಷ್ಯ ಮಾಡಿ ಅಲಕ್ಷ್ಯ ಮಾಡಿ ಜೀವಿಸ್ದ ಅಂತ ಹೇಳಿದ್ರೆ ಅವನೆಲ್ಲ ಹೋಗ್ತಾನೆ? ನರಕಕ್ಕೆ ಅಶುದ್ಧತೆಯಲ್ಲಿ ಹೋಗ್ತಾರೆ ನರಕಕ್ಕೆ ಹೋಗ್ತಾನೆ. ಅಲ್ಲಿ ನರಕದಲ್ಲಿರೋರನ್ನ ಯಾರನ್ನು ಮನುಷ್ಯರು ಅಂತ ಕರೆದಿದ್ದಾರೆ? ಎಲ್ಲರೂ ಕರೀತಾರ? ಇಲ್ಲ brother, ಇಲ್ಲ brother. ಸ್ವರ್ಗದಲ್ಲಿರುವವರನ್ನ ಮನುಷ್ಯರು ಅಂತ ಕರೀತಾರ? ಇಲ್ಲ, ದೇವರ ಮಕ್ಕಳು ಅಲ್ವಾ? ಹೌದು ಅಂದ್ರೆ ಈ ಭೂಲೋಕದಲ್ಲಿ ಜೀವಂತವಾಗಿರುವ ಯಾವ ಮನುಷ್ಯನ ಮುಖಾಂತರವೂ ಏನಾಗಲ್ಲ, ನಾವು ಪರಲೋಕಕ್ಕೆ ಹೋಗಕ್ಕೆ ಪರಲೋಕಕ್ಕೆ ಸೇರಕ್ ನಮ್ಗೆ ಆಗಲ್ಲ brother. ಸಾಧ್ಯನೇ ಇಲ್ಲ. ಈಗ ನಾನು ನಿಮ್ಗೆ ಹೇಳ್ಬೋದು, ನಾಳೆ ನೀವು ಏನು ಮಾಡಿ ನನಗೆ ಫೋನ್ ಮಾಡಿ, ನಾನು ನಿಮಗೆ ಪರಲೋಕಕ್ಕೆ ಕಳಿಸ್ಕೊಡ್ತೀನಿ, ಆಗುತ್ತಾ? ಆಗಲ್ಲ brother. ನಾನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ, ಇಲ್ಲ brother, ಆಗೋದಿಲ್ಲ. ದೇವರೇ ಈ ಮಗನನ್ನು ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ, ಆಗುತ್ತಾ? ಇಲ್ಲ brother, ಆಗಲ್ಲ. ಆಗಲ್ವಾ? ಅದಕ್ ನಾವ್ ಯೋಗ್ಯರಾದ್ರೆ ಮಾತ್ರ ಆಗೋದು. ಆಗಲ್ವಾ? ಆಗಲ್ಲ. ನಾವು ಅದಕ್ ಯೋಗ್ಯರಾಗಿರ್ಬೇಕು ಬ್ರದರ್, ಪರಿಶುದ್ಧತೆಯಲ್ಲಿ ಇದ್ರೆ ಮಾತ್ರ ಆಗೋದು. ಆಗಲ್ಲ. ಮತ್ತೆ ಏನಕ್ಕೆ ಎಲ್ಲರೂ ಮರಣ ಹೊಂದಿದಾಗ ಯಾಚಕರೆಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ, ನಾವು ಹೋಗಿ ಪ್ರಾರ್ಥನೆ ಮಾಡ್ತೀವಲ್ಲ, ಹೇಗೆ? ವಿಮಲಾ ಸಿಸ್ಟರ್ ಆಗೋದೇ ಇಲ್ಲ ಅಂದ್ಬಿಟ್ರಿ ಸಡನ್ ಆಗಿ? ಇಲ್ಲ ಬ್ರದರ್, ಆಗಲ್ಲ. ನಮ್ಮ ಆತ್ಮಕ್ಕೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಮ್ಮ ಆತ್ಮಕ್ಕೆ ನಾವೇ ಹೊಣೆಗಾರರು. ನಾವೇ ಜೀವಂತವಾಗಿ ಇರ್ಬೇಕಾದ್ರೆ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾವ್ ಏನೇನ್ ಮಾಡ್ಬೇಕು ಅದೆಲ್ಲ ನಾವೇ ಮಾಡ್ಬೇಕು. ಬೇರೆ ಯಾರು ಮಧ್ಯಸ್ಥಿಕೆಯಲ್ಲಿ ಮಾಡಕ್ ಆಗಲ್ಲ. ನೋ ರೆಕಮೆಂಡೇಶನ್, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಏನಂತೀರಾ ತಿಮ್ಮಯ್ಯ ಬ್ರದರ್? ನೋ ರೆಕಮೆಂಡೇಶನ್. ಹೌದು ಬ್ರದರ್, ಇಷ್ಟೊಂದು ಪ್ರಯಾಸ ಪಡೋದೇ ಬೇಕಿರ್ಲಿಲ್ಲ ಬ್ರದರ್. ಅಲ್ವಾ? ಹೌದು ಬ್ರದರ್. ನೋ ರೆಕಮೆಂಡೇಶನ್. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ಸಜ್ಜನರಾಗಿರ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಆಮೇನ್. ದೇವರ ದೃಷ್ಟಿಯಲ್ಲಿ ಸಜ್ಜನನು ಹೇಗಾಗ್ತಾನ? ಅವನು ಹೇಗಾಗ್ಲಿಕ್ಕೆ ಸಾಧ್ಯ? ಈಗ ನೀವು ದುಡ್ಡು ಮಾಡಿದ್ರಿ, ಓಕೆ, ಒಳ್ಳೆ ಕೆಲಸ ಮಾಡಿದ್ರಿ, ಲಾಭ ಬರುವಂಥ ಬಿಸ್ನೆಸ್ ಮಾಡಿದ್ರಿ, ದುಡ್ಡು ಬಂತು, ನೀವು ಶ್ರೀಮಂತರಾದ್ರಿ. ಒಳ್ಳೆ ಎಜುಕೇಷನ್ ತೊಗೊಂಡ್ರಿ, ಚೆನ್ನಾಗಿ ಓದಿದ್ರಿ, ಪ್ರೊಫೆಸರ್ ಆದ್ರಿ, ಅಥವಾ ದೊಡ್ಡ ಆಫೀಸರ್ ಆದ್ರಿ, ಅದೆಲ್ಲ ಓಕೆ, ಅದೆಲ್ಲ ಆಗ್ಬೋದು. ಸಜ್ಜನನಾಗಬೇಕಾದ್ರೆ ಏನು ಮಾಡಬೇಕು? ಜೀವಮಾನ ಕಾಲ ಎಲ್ಲ ಸರ್ವೇಶ್ವರರಿಗೆ ನಾವು ಪ್ರಾಮಾಣಿಕವಾಗಿ ನಡಿಬೇಕು. ಓಕೆ, ಆಮೇಲೆ ಅವ್ರಿಗೆ ವಿಧೇಯರಾಗಿ ನಡಿಬೇಕು, ಆಮೇಲೆ ಅವರ ಆಜ್ಞೆಗಳನ್ನು ಪಾಲಿಸಬೇಕು. ಓಕೆ, ಒಂದು ವಾಕ್ಯ ಓದೋಣ. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 1ರಿಂದ 2 ಓದಿ. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ. ಆಲೋಚನೆಯಂತೆ ನಡೆಯದೆ ಪಾಪಾತ್ಮನ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರೋ ಅವನೇ ಧನ್ಯನು. ಅವನೇ ಧನ್ಯನು. ಇವನ ಮಾತನ್ನ ದೇವರು ಕೇಳ್ತಾರೆ. ಆಮೇನ್. 100% ಕೇಳ್ತಾರೆ. ಹೌದು ಬ್ರದರ್. ಅಬ್ರಹಾಮ ಭೂಲೋಕದಲ್ಲಿರ್ಬೇಕಾದ್ರೆ ಸಾಮಾನ್ಯ ಮನುಷ್ಯ, ಆದ್ರೆ ಲೂಕನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 19ನೇ ವಾಕ್ಯದಿಂದ ನಾವು ನೋಡ್ಬೇಕಾದ್ರೆ, 23, 24ನೇ ವಾಕ್ಯ ನೋಡ್ಬೇಕಾದ್ರೆ, ಅಲ್ಲಿ ಅಬ್ರಹಾಮನಿಗೆ ದೇವರು ಏನ್ ಕೊಟ್ಟಿರ್ತಾರೆ? ಸ್ವರ್ಗದಲ್ಲಿ ಜಾಗ, ಅಧಿಕಾರ ಕೊಟ್ಟಿದ್ದಾರೆ. ಆಮೇನ್. ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯಾರು ಧರ್ಮಶಾಸ್ತ್ರ ಹರ್ಷಗೊಳ್ತಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಧ್ಯಾನಿಸುತ್ತಿರುವವನ್ ಯಾರು? ಏನು ಧ್ಯಾನಿಸೋದು? ಹಬಕ್ಕೂಕ 2ನೇ ಅಧ್ಯಾಯ ವಾಕ್ಯ 2ರಿಂದ 4 ಅಥವಾ 2-3 ಏನು? ಆ ಪ್ರವಾದನೆ ಯಾವಾಗ ನೆರವೇರುತ್ತೆ ಅಂತ ಕಾದು ಕುಳಿತಿರುವವನನ್ನ ದೇವರೇನ್ ಮಾಡ್ತಾರೆ? ಅವನ ಮಾತನ್ನ ಕೇಳ್ತಾರೆ. ದೇವರ ಆಜ್ಞೆಗೆ ವಿರುದ್ಧವಾಗಿ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನೀವು ಜೀವಿಸಿ, ನೀವು ತಲೆ ಮೇಲೆ ಕೈ ಇಕ್ಕಿದ್ರೂ ಇಲ್ಲ, ತಲೆ ಮೇಲೆ ಚಪ್ಪಡಿ ಕಳ್ಳಿಕ್ಕಿದ್ರೂ ಇಲ್ಲ. ಹೌದಾ? ಕರೆಕ್ಟಾ?
ನೀವೇನು ಹೇಳ್ತೀರೋ ದೇವ್ರು ಕೇಳ್ತಾರೆ. ಧರ್ಮಶಾಸ್ತ್ರವನ್ನು ಧ್ಯಾನಿಸುವವರ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾರೆ. ಆಮೇನ್. ಆಮೇನ್. ಎಷ್ಟು ಜನ ನಂಬ್ತೀರಾ? ನಂಬ್ತೀವಿ ಬ್ರದರ್. ಧರ್ಮಶಾಸ್ತ್ರದ ಪಾಲನೆ ಮಾಡುವವನನ್ನ ದೇವರು ನಂಬ್ತಾರೆ. ಆಮೇನ್. ನೋಡಿ, ನಮ್ಮ ಮನೆ ಒಳಗಡೆ ನಾವು ದಾರಿಲಿ ಹೋಗೋರ್ನ ಯಾರನ್ನೂ ಒಳಗಡೆ ಬಿಟ್ಕೊಳ್ತೀವ? ಸೇರಿಸ್ಕೊಳ್ತೀವ? ಇವಾಗ ಒಂದು ಎಕ್ಸಾಂಪಲ್ಲು, ನಮ್ಮ ಮನೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ. ಬಾಗಿಲು ತೆಗೆದು ಬಿಡ್ತೀವ, ಬರ್ರಿ ಕುತ್ಕೊಳ್ರಿ, ತಿನ್ರಿ, ಅಡುಗೆ ಮಾಡ್ಕೊಳ್ರಿ, ಎದ್ದು ಮಲಗಿದ್ದು ಸ್ನಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವ? ಹಾಗಿರ್ಬೇಕಾದ್ರೆ ಪರಲೋಕ ಹೇಗೆ ಸಿಕ್ದವನ್ನೆಲ್ಲ ಒಳಗಡೆ ಕರ್ಕೊಳಕ್ ಸಾಧ್ಯ? ಸಾಧ್ಯವಿಲ್ಲ ಬ್ರದರ್. ದೇವರ ಮಕ್ಕಳಾಗಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ. ದೇವರ ಧರ್ಮಶಾಸ್ತ್ರವನ್ನ ಯಾರು ಮೀರ್ತಾರೋ, ಅದಕ್ಕೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19 ಹೇಳೋದು, ಆ ಸ್ಥಳಕ್ಕೆ ಅವನು ಸೇರಲಾರ. ವಾಕ್ಯ ಸ್ಪಷ್ಟವಾಗಿದೆ, ಆ ಜಾಗಕ್ಕೆ ಅವನು ಸೇರಲಾರ. ಇದೆಯಾ ನೋಡಿ? ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರ್ಯಾರು ನಡೀತಾರೋ ಅವರೆಲ್ಲರನ್ನ ಅಂತಿಮ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 21, 22, 23 ಏನು ಹೇಳ್ತಾರೆ? ನಾವು ನಿಮ್ಮ ಹೆಸರಲ್ಲಿ ಪ್ರವಾದನೆ ಮಾಡೋದು, ನಿಮ್ಮ ಹೆಸರಲ್ಲಿ ಅದ್ಭುತಗಳು ಮಾಡೋದು, ನಾವು ಅಲ್ಲೋಗಿ ಸೇವೆ ಮಾಡೋದು, ನಾವು ಇಲ್ಲೋಗಿ ಸೇವೆ ಮಾಡೋದು, ಅದು ಮಾಡ್ದೋ, ಇದು ಮಾಡ್ದೋ, ದೆವ್ವನ ಓಡಿಸ್ದೋ, ದೆವ್ವನ ಬೀಳಿಸ್ದೋ, ಅದು ಮಾಡ್ದೋ, ರೋಗ ಸೌಖ್ಯ ಕೊಟ್ಟೋ, ಎಲ್ಲ ಮಾಡ್ದೋ ಅಂತ ಹೇಳಿದಾಗ ಏನು ಹೇಳ್ತಾರೆ? ಯೇಸು ಸ್ವಾಮಿ ಏನು ಹೇಳ್ತಾರೆ? ಯೇಸು ಸ್ವಾಮಿ ಏನು ಹೇಳ್ತಾರೆ? ಯಾರು ನೀವು ನೋಡಿಲ್ಲ ಕೇಳಿಲ್ಲ ಅಂತಾರೆ. ನೀವು ಯಾರನ್ನೂ ಗೊತ್ತಿಲ್ಲ. ಹೌದಾ? ಅಧರ್ಮಿಗಳೇ ನನ್ನಿಂದ ತೊಲಗಿರಿ. ಓಕೆ, ಹೇಳ್ತಾರಾ? ಯಾರಿಗೇನಂತ ಹೇಳ್ತಾರೆ? ಅದ್ಭುತಗಳನ್ನ ಮಾಡಿದವರು, ಮಾಡ್ದೆ ಅಂತ ಹೇಳೋರ್ಗೆ, ಅದ್ಭುತಗಳನ್ನ ಮಾಡಿದವರು, ಎಲ್ಲ ಪ್ರವಾದನೆಗಳನ್ನ ಮಾಡಿದವರು, ಲೋಕಕ್ಕೆ ಹೋಗಿ ಬೋಧಿಸೋರು, ಎಲ್ಲರಿಗೂ ಅವರನ್ನು ನೋಡಿ ಏನು ಹೇಳ್ತಾರೆ? ನೀವು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರಾ? ವಾಕ್ಯ ಇದೆಯಾ ಅಲ್ಲಿ? ವಾಕ್ಯ ಇದೆಯಾ? ಇದೆ ಬ್ರದರ್. ಓಕೆ, ಇದೆ ಬ್ರದರ್. ಸರಿ, ಆಯ್ತು. ಮಾಡಿದವ್ರಿಗೆ ಹೇಳ್ತಾರೆ. ಮಾಡದೇ ಇರುವ ನಮ್ಮ ಗತಿ ಹೆಂಗಿರ್ಬೇಕು ಯೋಚನೆ ಮಾಡಿದ್ದೀರಾ? ಒಂದು ಪ್ರಾರ್ಥನೆ ಮಾಡಲ್ಲ ಮನೆಯಲ್ಲಿ, ಪ್ರಾರ್ಥನೆಗಳೆಲ್ಲ, ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯದ ಆ ಒಂದು ಗೂಢಾರ್ಥ ತಿಳ್ಕೊಳ್ಳೋಕ್ಕೆ ಬೇಕಾಗಿಲ್ಲ. ಲೋಕ ಏನು ಹೇಳ್ತಾ ಇದೆಯೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇರೋದೆ. ಮಾಡಿದವ್ರಿಗೆ, ಅಷ್ಟು ಮಾಡಿದವ್ರಿಗೆ ಅವರೆಲ್ಲೋ ಒಂದು ಕಡೆ ಎಡುವುದ್ರು. ಹೌದು, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 19-20 ವಾಕ್ಯ ಹೇಳುತ್ತೆ. 19 ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಚಿಕ್ಕ ಒಂದು ನಿಯಮವನ್ನು ಉಲ್ಲಂಘನೆ ಮಾಡುವವನು ದೇವರ ರಾಜ್ಯದಲ್ಲಿ ಅತ್ಯಲ್ಪ ಅಂದ್ರೆ ಈಸ್ ನಾಟ್ ಎಂಟರ್. ಅವನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಈಗ ಸ್ವಲ್ಪ ಯೋಚನೆ ಮಾಡಿ, ಅದೇ ಜಾಗದಲ್ಲಿ ಅದೇ ಒಂದು ವಾಕ್ಯವನ್ನು ಇಟ್ಕೊಂಡು ಯೋಚನೆ ಮಾಡಿ. ಇಷ್ಟು ಮಾಡಿದವ್ರಿಗೆ, ಅದ್ಭುತ ಮಾಡಿದವ್ರಿಗೆ, ಬೋಧನೆ ಮಾಡಿದವ್ರಿಗೆ, ರೋಗ ಸೌಖ್ಯ ಮಾಡಿದವ್ರಿಗೆ, ಅದು ಮಾಡಿದವ್ರಿಗೆ, ಇದು ಮಾಡಿದವ್ರಿಗೆ, ಎಲ್ಲ ಅಷ್ಟು ಮಾಡಿದವ್ರಿಗೆ ಆ ಒಂದು ಪದ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವ್ಯಾರೋ ನನಗೆ ಗೊತ್ತಿಲ್ಲ ಹೊರಡಿ ಅಂತ ಹೇಳಿದ್ರೆ, ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ಯಾಂಡ್ಲ್ ಹಚ್ಕೊಂಡು, ಊದುಗಡ್ಡಿ ಹಚ್ಕೊಂಡು, ಭಾನುವಾರ ಒಂದು ದಿನ ಬಲಿಪೂಜೆಗೆ ಹೋಗಿ, ಅದು ಆ ಬಲಿಪೂಜೆಯಲ್ಲೂ ಕೂಡ ಅರ್ಧ ಬರ್ಧ ನೋಡಿಕೊಂಡು, ಅಲ್ಲೆಲ್ಲೂಯಾಗೆ ಪ್ರವೇಶ ಮಾಡಿ, ಅಥವಾ ಮೌನದ ಗೀತೆಗೆ ಪ್ರವೇಶ ಮಾಡಿ, ಕೆಲವು ಜನ ಪರಮಪ್ರಸಾದಕ್ಕೆ ಪ್ರವೇಶ ಮಾಡಿ, ಪರಮಪ್ರಸಾದ ತಗೊಂಡು ವಾಪಸ್ ಮನೆಗೆ ಬಂದು ಕುತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಕ್ರಿಸ್ಮಸ್ ಆಚರಣೆ ಮಾಡಿಕೊಂಡು, ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡು, ಈಸ್ಟರ್ ಆಚರಣೆ ಮಾಡಿಕೊಂಡು, ನಮ್ಮನ್ನು ನೋಡಿ ಏನು ಹೇಳ್ಬೋದು? ಏನು ಹೇಳ್ಬೋದು ಹೇಳಿ ನೋಡೋಣ. ಬ್ರದರ್, ಇಬ್ಬರಿಗೂ ಬೆಳಗ್ಗೆ ಬಿಡ್ತಾರೆ ಬ್ರದರ್, ಸಜ್ಜನರಿಗೂ ದುರ್ಜನರಿಗೂ. ಹೌದು, ಬೆಳೆಯಕ್ ಬಿಟ್ಟಿದ್ದಾರೆ. ಏನ್ ಹೇಳ್ಬೋದು? ಎಸ್, ಬೆಳೆಯಕ್ ಬಿಟ್ಟಿದ್ದಾರೆ. ಏನ್ ಹೇಳ್ಬೋದು ಹೇಳಿ ನೋಡೋಣ. ಏನ್ ಹೇಳ್ಬೋದು?
ಎರಡು ಬೆಳೀತಾ ಇದೆ, ಎರಡೂ ಬೆಳೀತಾ ಇದೆ. ರೋಮನರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡಿ ಆಯಿತು, ಏನು ಅವರನ್ನು ಅಶ್ಲೀಲ ಕಾರ್ಯಕ್ಕೆ ಬಿಟ್ಟು ಬಿಟ್ಟರು. ನನ್ನ ಪ್ರಶ್ನೆ ಏನು, ಅಷ್ಟು ಕಾರ್ಯಗಳನ್ನು ಮಾಡಿದವ್ರನ್ನ ನೋಡಿ ಹೇಳ್ತಾ ಇದ್ದಾರೆ ನೀವು ಯಾರೋ ನನಗೆ ಗೊತ್ತಿಲ್ಲ. ಈಗ ಪ್ರಶ್ನೆ ಇಷ್ಟೇನೆ, ಅದೇ ವಾಕ್ಯದ ಆಧಾರವಾಗಿ ನಮ್ಮನ್ನು ನೋಡಿ ಏನು ಹೇಳ್ಬೋದು? ಯಾಕಂದ್ರೆ ನಾವು ವಾರಕ್ಕೊಂಟೆ ಬಲಿ ಪೂಜೆಗೆ ಹೋಗ್ತೀವಿ, ಒಂದು ಪ್ರಾರ್ಥನೆ ಮಾಡಲ್ಲ, ಏನಂದ್ರೆ ಏನೂ ಇಲ್ಲ, ಸೇವೆ ಮಾಡಲ್ಲ, ದೇವರ ವಾಕ್ಯ ಸಂದೇಶ ಸಾರೋದಿಲ್ಲ, ಏನಂದ್ರೆ ಏನೂ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಟೈಮ್ ಇದೆ, ನನಗೆ ಕೆಲಸ ಇದೆ, ಟೈಮ್ ಇಲ್ಲ ನನಗೆ, ಇವತ್ತು ನೋಡೋಣ, ನಾಳೆ ನೋಡೋಣ, ಆಮೇಲೆ ನೋಡೋಣ, ಈ ಥರ ಹೇಳ್ಕೊಂಡು ಜೀವಿಸ್ತಿರುವ ನಮಗೇನು ಹೇಳ್ಬೋದು ಯೇಸು ಸ್ವಾಮಿ? ಪರವಾಗಿಲ್ಲ ಬರ್ರಿ, ಅಯ್ಯೋ ನೀವೆಲ್ಲ ಲೋಕದಲ್ಲಿ ಎಷ್ಟು ಉಲ್ಲಂಘನೆ ಮಾಡಿದ್ರಿ ವಾಕ್ಯವನ್ನ, ಎಷ್ಟು ಉಲ್ಲಂಘನೆ ಮಾಡಿದ್ರಿ. ಚಿಂತೆ ಮಾಡಬೇಡಿ. ಯಾಕೆ ಚಿಂತೆ ಮಾಡ್ತೀರಾ? ಪರವಾಗಿಲ್ಲ ಬರ್ರಿ, ಪರವಾಗಿಲ್ಲ ಬರ್ರಿ, ಏನು ತೊಂದರೆ ಇಲ್ಲ. ಎಷ್ಟು ಪಾಪ ಮಾಡಿದ್ರಿ, ಪರವಾಗಿಲ್ಲ ಬರ್ರಿ, ಏನು ತೊಂದರೆ ಇಲ್ಲ ಹೇಳ್ತಾರ? ಇಲ್ಲ ಬ್ರದರ್, ಅವ್ರನ್ನ ಮುಖಾಮುಖಿಯಾಗಿ ನೋಡೋ ಭಾಗ್ಯನೂ ಕೂಡ ಇಲ್ಲ ಅನಿಸ್ತೈತೆ. ಅಯ್ಯೋ ನಮ್ಮ ಚರ್ಚಲ್ಲಿ ಪಾಸ್ಟರ್ ನಮ್ಗೆ ಹೇಳ್ಕೊಟ್ಟಿದ್ದು, ಅಯ್ಯೋ ನಮಗೆ ಫಾದರ್ ಹೇಳ್ಕೊಟ್ಟಿದ್ದು, ಅಯ್ಯೋ ನಮಗೆ ಸಿಸ್ಟರ್ ಹೇಳ್ಕೊಟ್ಟಿದ್ದು. ರೀಸೆಂಟಾಗಿ ಒಂದು ಜಾಗದಲ್ಲಿ ಒಂದು ಘಟನೆ ನಡೀತು. ರೀಸೆಂಟಾಗಿ ಒಂದು ದೇವಾಲಯದಲ್ಲಿ ಒಂದು ಶಿಲ್ಬೆ ಇದೆ, ಒಂದು ಶಿಲ್ಬೆ, ದೇವಾಲಯದ ಗೋಡೆಯಲ್ಲಿ ಒಂದು ಶಿಲ್ಬೆ ಇದೆ. ಇದ್ದಕ್ಕಿದ್ದ ಹಾಗೆ ಆ ಶಿಲ್ಬೆಯಲ್ಲಿ ನೀರು ತೊಟ್ಟಿಕ್ಲಿಕ್ಕೆ ಪ್ರಾರಂಭ ಆಯಿತು. ಆ ಶಿಲುಬೆಯಲ್ಲಿ ನೀರು ತೊಟ್ಟಿಕ್ಲಿಕ್ಕೆ ಪ್ರಾರಂಭ ಆಯಿತು. ಅದ್ಭುತ ಅಲ್ವಾ? ಅದ್ಭುತ. ಅದು ನೀರು ತೊಟ್ಟಿಕ್ತಾ ಇದೆ. ಅದು ಹೆಂಗೆ ತೊಟ್ಟಿಕ್ತಾ ಇದೆ ಅಂತಂದರೆ, ಒಂದು 5 ನಿಮಿಷಕ್ಕೆ ಗ್ಲಾಸ್ ತುಂಬ್ತಾ ಇದೆ, 15 ನಿಮಿಷಕ್ಕೆ ಒಂದು ಚೊಂಬು ತುಂಬ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ಅಯ್ಯೋ ಶಿಲುಬೆಯಲ್ಲಿ ಏನು ಬರ್ತಾ ಇದೆ? ಶಿಲುಬೆಯಲ್ಲಿರುವ ಯೇಸು ಸ್ವಾಮಿಯ ಪಾದದಲ್ಲಿ ಏನು ಸುರಿತಾ ಇದೆ? ಅದ್ಭುತ. ಓ ದೇವರು ಈ ಜಾಗನ ಏನ್ ಮಾಡ್ಬಿಟ್ರು? ಆರಿಸ್ಕೊಂಡ್ರು ಅಂತ ಹೇಳಿ ಏನ್ ಮಾಡಿದ್ರು? ಅಲ್ಲಿರುವಂತ ಯಾಜಕರೆಲ್ಲ ಓಡಿದ್ರು, ಎಲ್ಲ ನೀರಿನ ಶೇಖರಣೆ ಮಾಡ್ಕೊಂಡ್ರು, ಎಲ್ಲ ಯಾಜಕರು ಕುಡಿದ್ರು. ಆ ಚರ್ಚಲ್ಲಿರುವ ಅಲ್ಲಿ ಚರ್ಚಿಗೆ ಸೇರಿದ ಎಲ್ಲರನ್ನು ಏನ್ ಮಾಡಿದ್ರು? ಕುಡಿಸಿದ್ರು. ಹೋಲಿ ವಾಟರ್ ಕುಡೀರಿ, ಶಿಲುಬೆಯಿಂದ ತೊಟ್ಟಿಕ್ತಾ ಇದೆ. ಶಿಲುಬೆಯಿಂದ ಹೇಗೆ ಬರ್ಲಿಕ್ಕೆ ಸಾಧ್ಯ? ತೊಟ್ಟಿಕ್ತಾ ಇದೆ, ಕುಡೀರಿ. ಚರ್ಚೆಗೆ ಸೇರಿದ ಎಲ್ಲರೂ ಕುಡಿದ್ರು. ಅಕ್ಕಪಕ್ಕದ ಊರುಗಳಿಂದ ಜನರು ಬಂದರು, ಅವರು ಕೂಡ ಕುಡಿದ್ರು. ಎಲ್ಲರಿಗೂ ಸ್ವಲ್ಪ ಕೊಟ್ಟರು. ಯಾಕೆ? ಶಿಲುಬೆಯಿಂದ ನೀರು ಸುರಿತಾ ಇದೆ, ಶಿಲುಬೆಯಿಂದ ಅದ್ಭುತ ನಡೀತಾ ಇದೆ. ಎಲ್ಲ ಕುಡಿದ್ರು, ತುಂಬಾ ಜನ ಕುಡಿದ್ರು. ಆದರೆ ಯಾರೋ ಕೆಲವರಿಗೆ ಡೌಟ್ ಬಂತು, ಹೇಗೆ ಸಾಧ್ಯ ಇದು ಅಂತ ಹೇಳಿ ಅವರು ಆ ಒಂದು ಘಟನೆಯನ್ನ ಪರೀಕ್ಷೆ ಮಾಡಿ ನೋಡಬೇಕಾದ್ರೆ, ಮೇಲ್ಗಡೆಯಿಂದ ಬರುವಂತಹ ಒಂದು ಟಾಯ್ಲೆಟ್ನ ಪೈಪು ಅಲ್ಲಿ ಒಡೆದಿತ್ತು. ಆ ಟಾಯ್ಲೆಟ್ ಪೈಪ್ ಸಣ್ಣದಾಗಿ ಮುರಿದ ಕಾರಣ ಅಲ್ಲಿಂದ ಬರುವಂತಹ ಅಪಾರ್ಟ್ಮೆಂಟಿಂದ ಬರುವಂತಹ ಆ ಟಾಯ್ಲೆಟ್ ಪೈಪ್ ಏನಿತ್ತು ಅದು ಈ ಒಂದು ಗೋಡೆಯ ಮುಖಾಂತರನೇ ಹೋಗ್ತಾ ಇತ್ತು. ಆ ಪೈಪ್ ಒಡೆದ ಕಾರಣ, ಆ ಪೈಪು ಶಿಲುಬೆಯ ಆಣಿಗೆ ಟಚ್ ಆದ ಕಾರಣ ಅಲ್ಲಿಂದ ನೀರು ಸುರಿಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕುಡಿದ್ರಾ? ಏನ್ ಕುಡಿದ್ರು? ನೀರು ಕುಡಿದ್ರು ಬ್ರದರ್. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮನುಷ್ಯನಿಗೆ ವಿವೇಕ ತುಂಬ ಮುಖ್ಯ. ನಾವು ಯಾರು, ನಾವು ಹೇಗಿರಬೇಕು, ಏನು ಮಾಡ್ತಾ ಇದ್ದೀವಿ ಎಂಬ ಅರಿವು ನಮಗಿತ್ತು ಅಂತ ಹೇಳಿದ್ರೆ, ವಿವೇಕ ಇತ್ತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾವು ಪರಿಶುದ್ಧತೆಯ ಮಾರ್ಗದಲ್ಲಿ ನಾವು
ಇರಲಿಕ್ಕೆ ಸಾಧ್ಯ. ಭೂಲೋಕದಲ್ಲಿರುವ ಮನುಷ್ಯರು ಪರಲೋಕದಲ್ಲಿರುವ ದೇವರ ಮಕ್ಕಳಾಗಲಿಕ್ಕೆ ನೇರವಾಗಿ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೇ ವ್ಯಕ್ತಿಯ ಮುಖಾಂತರ, ಯಾವುದೇ ವಸ್ತುವಿನ ಮುಖಾಂತರ ಪರಿಶುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ ಬ್ರದರ್. ಸಾಧ್ಯ ಇಲ್ಲ. ಆದರೆ ದೇವರೊಂದು ಆಪ್ಷನ್ ಕೊಟ್ಟಿದ್ದಾರೆ. ಏನು ಆಪ್ಷನ್ನು? ಯಾರು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೋ, ಯಾರು ಧರ್ಮಶಾಸ್ತ್ರವನ್ನು ಧ್ಯಾನಿಸ್ತಾರೋ ಅವರಿಗೆ ಸ್ಪೆಷಲ್ ಪವರ್. ಆಮೇನ್. ಆಮೆನ್. ಅಬ್ರಾಮ್ರಿಗೆ ಕೊಟ್ರ, ಕೊಟ್ರು ಬ್ರದರ್, ಕೊಟ್ರು ಬ್ರದರ್. ಮೋಶೆಗೆ ಕೊಟ್ರ, ಕೊಟ್ರು ಮಾತೆ ಮನೆಯವರು ಕೊಟ್ರ, ಕೊಟ್ರು ಕೊಟ್ರು ಬ್ರದರ್. ಬ್ರದರ್. ಸಂತರುಗಳು ಕೊಟ್ರ, ಎಲ್ಲ ಪ್ರವಾದಿಗಳೆಲ್ಲ ಕೊಟ್ರಲ್ಲ ಬ್ರದರ್? ಸಂತರುಗಳು ಕೊಟ್ರ. ಕೊಟ್ರು ಬ್ರದರ್. ಕೊಟ್ರು. ಇವರೆಲ್ಲ ಯಾವುದನ್ನ ಅವಲಂಬಿಸಿದ್ರು? ಧರ್ಮಶಾಸ್ತ್ರವನ್ನು. ಆಮೆನ್. ಎಲ್ಲರೂ ಯಾವುದನ್ನ ಅವಲಂಬಿಸಿದ್ರು? ಯಾವುದನ್ನ ಧ್ಯಾನಿಸ್ತಾ ಇದ್ರು? ಧರ್ಮಶಾಸ್ತ್ರವನ್ನ. ನೋಡಿ, ಇದೇ ಸೈತಾನನ ಪ್ಲಾನ್. ಧರ್ಮಶಾಸ್ತ್ರದಿಂದ ನಮ್ಮನ್ನ ಬೇರ್ಪಡಿಸಿ, ಇಲ್ಲಿ ನೋಡಿ, ವ್ಯಕ್ತಿಗಳು, ವಸ್ತುಗಳು, ನಂತರ ಭೂಮಿ. ವ್ಯಕ್ತಿಗಳ ಮುಖಾಂತರ, ವಸ್ತುಗಳ ಮುಖಾಂತರ, ಭೂಮಿಯ ಮುಖಾಂತರ ಅವನು ನಾನಿನ್ನ ಪರಿಶುದ್ಧಗೊಳಿಸ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ? ನೇರವಾಗಿ ತಗೊಂಬಂದು ನರಕಕ್ಕೆ ದಬ್ತಾನೆ. ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಈ ದಿನಗಳಲ್ಲಿ ನೋಡಿ ಯಾರಾದರೂ ದೇವಾಲಯದಲ್ಲಿ ಭಯಭಕ್ತಿಯಿಂದ ಇರುವುದನ್ನು ನೀವು ಕಂಡಿದ್ದೀರಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಈ ಒಂದು ಸಮಯದಲ್ಲಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥ ವ್ಯಕ್ತಿಗಳು ಬರ್ತಾರೆ ಅನ್ನೋದು ಬೈಬಲಲ್ಲಿದೆ. ಅದು ಈಗ ನೆರವೇರ್ತಾ ಇದೆ ಬ್ರದರ್. ಹಬಕ್ಕೂಕ 2ನೇ ಅಧ್ಯಾಯ ವಾಕ್ಯ 2, 3 ಹೇಳೋ ಪ್ರಕಾರ ನಿಯಮಿತ ಕಾಲದಲ್ಲಿ ಅದು ನೆರವೇರ್ತಾ ಇದೆ. ಅದು ತಡ ಮಾಡ್ತಾ ಇಲ್ಲ, ಅದು ನೆರವೇರ್ತಾ ಇದೆ. ಹೌದಾ? ಹೌದು ಬ್ರದರ್. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 11ರಲ್ಲಿ, ಕೀರ್ತನೆ 1:11ರಲ್ಲಿ ದಾವೀದ ರಾಜ ಹೇಳ್ತಾರೆ, ಹೇಳಿದರು. ಓದಿ ಅದು. ಭಯಭಕ್ತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ, ನಡುನಡುತ್ತಾ ಆತನ ಪಾದ ಪೂಜೆ ಮಾಡಿರಿ. ಭಯಭಕ್ತಿಯಿಂದ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇಲ್ಲ, ಅರ್ಥ ಆಗ್ತಾ ಇದೆ ಬ್ರದರ್. ಭಯಭಕ್ತಿಯಿಂದ ದೇವರ ಸೇವೆ ಮಾಡಿರಿ. ಇವರ ರೆಕಮೆಂಡೇಶನ್ ಪರಲೋಕಕ್ಕೆ 2:11. ಓಕೆ, ಇವರ ರೆಕಮೆಂಡೇಶನ್ ಪರಲೋಕಕ್ಕೆ ಏನಾಗುತ್ತೆ? ಲಿಂಕ್ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಪರಲೋಕಕ್ಕೆ ರೆಕಮೆಂಡೇಶನ್ ಮಧ್ಯಸ್ಥಿಕೆ. ಹೌದಾ? ಹೌದು ಬ್ರದರ್, ಆಗುತ್ತೆ. ಆದರೆ ಇವನು ಜೀವಂತವಾಗಿರ್ಬೇಕು, ಸತ್ತಿರಬಾರ್ದು. ಇವನು ಜೀವಂತವಾಗಿರ್ಬೇಕು. ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಜೀವಂತವಾಗಿರ್ಬೇಕು, ಸತ್ತಿರಬಾರ್ದು. ಸತ್ರೆ ಅವನೇನಾಗ್ತಾನೆ? ಪರಲೋಕ ಲಿಂಕ್ ಇರಲ್ಲ, ಭೂಲೋಕದ ಲಿಂಕ್ ಇರಲ್ಲ, ಪರಲೋಕದ ಲಿಂಕ್ ಇರುತ್ತೆ. ಸಜ್ಜನ ಸತ್ರೆ ಅವನು ನೇರವಾಗಿ ಎಲ್ಲಿ ಹೋಗ್ತಾನೆ? ಸ್ವರ್ಗಕ್ಕೆ ಅವನು ಬಾಧ್ಯಸ್ಥನು.
ಸ್ವರ್ಗಕ್ಕೆ. ಅವನು ಹೋಗ್ತಾನೆ, ಅವನು ಸೇರ್ಕೊಳ್ತಾನೆ ಅಷ್ಟೇ. ನೋಡಿ ವಾಕ್ಯ ಓದಿ, ಕೀರ್ತನೆ ಗ್ರಂಥ 37ನೇ ಅಧ್ಯಾಯ ವಾಕ್ಯ 29. ಸಜ್ಜನರು ಓದಿ, ಬೇಗ 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 ಸಿರಿನಾಡಿಗೆ. ಹೌದು ಬ್ರದರ್. ಓದಿ 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 ಓದಿ. ಒದಿತರಾಗಿ 37:9 ಬ್ರದರ್. 37:29 ಒದಿತರಾಗಿ ನಾಶವಾಗುವರು, ಕೇಳಿಸ್ಕೊಳ್ಳಿ, ಕೇಡು ಮಾಡುವವರು, ಕೇಳಿಸ್ಕೊಳ್ಳಿ. ಪ್ರಭುವಿಗಾಗಿ ಕಾಯುವವರು, ವಿಮಲಾ ಸಿಸ್ಟರ್, ನಾಡಿಗೊಡೆಯರಾಗುವರು. ವಿಮಲಾ ಸಿಸ್ಟರ್ ಕೋರ್ಟಲ್ಲಿ ಕೇಳ್ತಾ ಇದ್ದೀನಿ. ಕೇಳಿಸ್ತಾ ಇದೆ ವಿಮಲಾ ಸಿಸ್ಟರ್? ಕೇಳಿಸ್ತಾ ಇದೆ ಬ್ರದರ್? 37:29 9 ಅಲ್ಲ 29. ಸಜ್ಜನರು ಸಿರಿನಾಡಿಗೆ ಬಾಧ್ಯಸ್ಥರು, ಅಲ್ಲವರು ಶಾಶ್ವತವಾಗಿ ಬಾಳುವರು. 30 ಓದಿ ಹಾಗೆ. ಸಜ್ಜನರ ಬಾಯಿ ಆಡುವುದು ಸುಜ್ಞಾನವನ್ನು, ಅವನ ನಾಲಿಗೆ ನುಡಿಯುವುದು ನ್ಯಾಯ ನೀತಿಯನ್ನು. ನ್ಯಾಯ ನೀತಿ. ಅವ್ರು ಅಲ್ಲಿ ಶಾಶ್ವತವಾಗಿರ್ತಾರೆ, ಭೂಲೋಕಕ್ಕೆ ಅವ್ರು ತಲೆ ಹಾಕಲ್ಲ. ಹಾಕ್ತಾರ? ಹಾಕೋದಿಲ್ಲ ಬ್ರದರ್. ಹೆಂಗ ಹಾಕ್ತಾರ ಅವರು? ಪರಲೋಕದಲ್ಲಿ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ? ಓಕೆ, ಅದಕ್ಕೊಂದು ಸಾಕ್ಷಿ ಕೊಡ್ತೀನಿ ನೋಡಿ. ಲೂಕನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯಕ್ಕೆ ಹೋಗಿ, ಬೇಗ ಹೋಗಿ, ಟೈಮ್ ಆಗೋಯ್ತು. 16ನೇ ಅಧ್ಯಾಯ ಬೋಗಿ ಮತ್ತು ಬಿಕಾರಿ ವಿಷಯ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಅಬ್ರಾಹ್ಮನ ಹತ್ರ ಹೋಗಿ ಏನ್ ಮಾಡ್ತಾರೆ? ಕಷ್ಟ ಕೇಳ್ಕೊಳ್ತಾನೆ. ಯಾರು? ಧನಿಕ. ಕೊನೆಗೆ ಅಲ್ಲಿ ಏನ್ ಮಾಡಿದ್ರು ಆಗಲ್ಲ. ಲಾಸ್ಟ್ಗೆ ಏನ್ ಮಾಡ್ತಾನೆ ಧನಿಕ? ಏನ್ ಮಾಡ್ತಾನೆ? 28ನೇ ವಾಕ್ಯ, ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಾಹ್ಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿದೆ, ಅವುಗಳಿಗೆ ಕಿವಿ ಕೊಡಲಿ ಎಂದು ಉತ್ತರ ಕೊಟ್ಟ. ಹೌದಾ? ಹಾಗಾದ್ರೆ ಅಬ್ರಾಹ್ಮನ ರೆಕಮೆಂಡೇಶನ್ ತಗೊಂಡ್ಬರ್ಬೋದಾಗಿತ್ತಲ್ಲ. ಸತ್ತಿರಬಾರ್ದು, ವ್ಯಕ್ತಿ ಸತ್ತಿರಬಾರ್ದು, ಜೀವಂತವಾಗಿದ್ರೆ. ಕೀರ್ತನೆ 1:1 ಅದು ಏನ್ ನಡೆದ್ರೂ ಅದು ನೆರವೇರ್ತಲ್ಲ ಬ್ರದರ್ ಅಲ್ಲಿ. ಖಂಡಿತ. ವ್ಯಕ್ತಿ ಭೂಲೋಕದಲ್ಲಿ ಜೀವಂತವಾಗಿದ್ರೆ, ಯಾರು ಧರ್ಮಶಾಸ್ತ್ರ ಧ್ಯಾನಿಸ್ತಾ ಇರ್ತಾರೋ ಆ ವ್ಯಕ್ತಿ, ಆ ಪ್ರವಾದನೆಗಳ ನೆರವೇರುವುದನ್ನು ಕಣ್ಣಾರೆ ಕಾಣ್ತಾರೋ ಆ ವ್ಯಕ್ತಿ ಖಂಡಿತವಾಗ್ಲೂ ಪರಲೋಕಕ್ಕೆ ರೆಕಮೆಂಡೇಶನ್ ಮಾಡ್ಬೋದು. ಧರ್ಮಶಾಸ್ತ್ರವನ್ನ ಮೀರಿ ನೀನು ಈ ಭೂಲೋಕದ ಯಾವುದೇ ಅಧಿಕಾರ ಬಳಸ್ಕೊಂಡ್ರು ಪರಲೋಕದಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಆಮೇನ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲ, ನಾನು ಬಿಷಪ್ಪು, ನಾನು ಪೋಪು, ನಾನು ಯಾಜಕ, ನಾನು ದೊಡ್ಡ ಪಾಸ್ಟರ್, ಅಯ್ಯೋ ನಾನು ಬಂದರೆ 50,000 ಜನ ಬರ್ತಾರೆ, 1,00,000 ಜನ ಬರ್ತಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೆಲ್ಲ ದೇವರ ಲೆಕ್ಕಕ್ಕೆ ಇಲ್ಲ. ದೇವರು ಹೇಳಿದೇನು? ಧರ್ಮಶಾಸ್ತ್ರದ ಪ್ರಕಾರ ನೀನಿದ್ರೆ ನೀನು ಪರಲೋಕದ ವ್ಯಕ್ತಿ, ಇಲ್ಲಾಂದ್ರೆ ಭೂಲೋಕದ ವ್ಯಕ್ತಿ. ಬ್ರದರ್ ಇನ್ನೊಂದು ಕೀರ್ತನೆ 37:29 ಸಿರಿ ಅಂದ್ರೆ ಬ್ರದರ್ ಸಿರಿನಾಡಿಗೆ ಅಂತ ನಾಡಿಗೆ ಅಂತ ಅಲ್ಲಿ ಮೆನ್ಷನ್ ಆಗಿಲ್ಲ. ಸಿರಿ ನಾಡಿಗೆ ಬಾಧ್ಯಸ್ಥರು. ಹೌದು, ಸಿರಿನಾಡು ಅಂತಂದ್ರೆ ಪರಲೋಕ. ಯಾಕಂದ್ರೆ ಕಾನ ದೇಶಕ್ಕೆ ಏನಂತ ಕರೀತಾರೆ? ಹಾಲು ಜನ ಹರಿಯುವ ಸಿರಿನಾಡು. ಸರಿ, ಹಳೆ ಒಡಂಬಡಿಕೆ ಹೇಳ್ತಾರಲ್ವಾ? ಸಿರಿನಾಡು ಅಂತಂದ್ರೆ ಪರಲೋಕ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೇ ರೆಕಮೆಂಡೇಶನ್ ಇಲ್ಲ. ರೆಕಮೆಂಡೇಶನ್ ಆಗುತ್ತೆ ಯಾರು ಧರ್ಮಶಾಸ್ತ್ರದಲ್ಲಿ ಇರ್ತಾರೋ, ಧರ್ಮಶಾಸ್ತ್ರ ಯಾರು ಅನುಸರಿಸ್ತಾರೋ, ಧರ್ಮಶಾಸ್ತ್ರ ಯಾರು ಜೀವಿಸ್ತಾರೋ, ಧರ್ಮಶಾಸ್ತ್ರ ಯಾರು ಧ್ಯಾನಿಸ್ತಾರೋ ಅವರು ಪರಲೋಕದ ರೆಕಮೆಂಡೇಶನ್ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಕ್ಲಾಸು? ಓಕೆ, ಕ್ಲಾಸ್ನ ಮುಗಿಸೋಣ. ದೇವರಿಗೆ ಸ್ತೋತ್ರ. ಆಮೇನ್.